ಹೇಳೇನಿದೆ? ಕರ್ಣ ಸರ್ ಎಲ್ಲಿದ್ದೀರಾ? ಇಲ್ಲೇ ಹಾಸ್ಪಿಟಲ್ ಎಮರ್ಜೆನ್ಸಿ ಕೇಸ್ ಅಂತ ಬಂದೆ. ಸಾರಿ, ನಿಮಗೆ ಇನ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ಬೇಗ ಬರ ಕೇಳು. ಹೌದಾ, ಸರಿ ಹಾಗಿದ್ರೆ. ನಿಧಿ, ನಾನು ಆಮೇಲೆ ಮಾಡಿದೆ. ಅಯ್ಯೋ, ಬೇಗ ಬರೋಕೆ ಹೇಳೋದಲ್ವಾ? ಏನು ಗೊತ್ತಾಗಲ್ಲ ನಿನಗೆ. ಅಲ್ಲ ಕಣೆ, ಮದುವೆ ಆಗಿದ್ದೀನ ಹೇಗೆ ಮಾತಾಡಬೇಕು ಅದು ಬಿಟ್ಬಿಟ್ಟು ನೀನು ಹಲೋ ಕಳ್ಳ ಸರ್ ಎಲ್ಲಿದ್ದೀರಾ? ಹಾಸ್ಪಿಟ್ಲಲ್ಲಿ ಇದ್ದೀರಾ? ಬೆಳಗಾಗೋವರೆಗೂ ಅಲ್ಲೇ ಇದ್ದು ಎಲ್ಲ ಕೇಸು ಅಟೆಂಡ್ ಮಾಡಿಬಿಟ್ಟು ಬನ್ನಿ, ಸರಿನಾ? ಹೀಗೇನೆ ಮಾತಾಡ್ತಾರೆ. ನೀವು ನಿಮ್ಮ ಕರ್ತವ್ಯ ಮಾಡ್ತಾ ಇದ್ದೀರಾ, ಅದನ್ನು ನಾನು ಒಪ್ಕೋತೀನಿ. ಆದರೆ ಇವತ್ತು ನಿಮ್ಮ ಮದುವೆ ಆಗಿದ್ದೀನ, ನಿಮಗೂ ಸ್ವಲ್ಪ ಟೈಮ್ ಕೊಟ್ಕೋಬೇಕಲ್ವಾ? ಇರಿಯತ್ತೆ, ನಾನೇ ಫೋನ್ ಮಾಡಿ ಕೇಳ್ತೀನಿ. ಮಾಡು. ಹೇಳಿ ಅಮ್ಮ. ನಿಂಗೆ ಆಸ್ಪತ್ರೆಗೆ ಹೋಗೋಕೆ ಯಾರೋ ಹೇಳಿದ್ದು? ಮದುವೆ ಆಗಿದ್ದಿ, ನಾನು ಕೆಲಸ ಮಾಡಬೇಕಾ? ಈಗಿಂದೀಗಲೇ ಹೊರಟು ಬಾ ಮನೆಗೆ. ಅಮ್ಮ, ಒಂದು ಎಮರ್ಜೆನ್ಸಿ ಇದೆ, ಬೇಗ ಬರೋಕ್ಕಾಗಲ್ಲ. ಕೊಡಿ, ನಾನು ಮಾತಾಡ್ತೀನಿ. ಇವತ್ತು ನಿನಗೆ ಮದುವೆ ಆಗಿದೆ ಅನ್ನೋದು ಜ್ಞಾಪಕ ಇದೆಯಾ ನಿನಗೆ? ಪಾಪ ನಿಧಿ ನಿನಗೋಸ್ಕರ ಕಾಯ್ತಾ ಇದ್ದಾಳೆ ನೋಡು. ಅದೆಲ್ಲ ನನಗೆ ಗೊತ್ತಿಲ್ಲ. ಅದೆಷ್ಟಾರು ಕೇಸ್ ಇರಲಿ, ಈಗಿದ್ದೀಗಲೇ ನಿನ್ನ ಮನೆಗೆ ಬರಬೇಕು ಅಷ್ಟೇ. ಬಂಗಾರಿ, ಇಲ್ಲಿ ಏನು ಅಂದರೆ, ನೀನಾಗಿ ನೀನು ಬಂದರೆ ಸರಿ, ಇಲ್ಲ ಅಂದರೆ ನಾನೇ ಅಲ್ಲಿಗೆ ಬರ್ತೀನಿ. ಗೊತ್ತಲ್ಲ ಈ ಬಂಗಾರಿ ವಿಷಯ. ಹೇಳಿದ್ನ ಹೇಳ್ದಾಗೆ ಮಾಡ್ತೀನಿ. ಬಂಗಾರಿ, ಅದೆಲ್ಲ ಏನು ಬೇಡ, ನಾನೇ ಬರ್ತೀನಿ. ಬೇಗ ಬಾ. ಹೀಗೆ ಧಮಕಿ ಹಾಕ್ಬೇಕು. ಅದು ಬಿಟ್ಬಿಟ್ಟು ಪ್ಲೀಸ್ ಪ್ಲೀಸ್ ಬನ್ನಿ ಅಂತ ಮಸ್ಕ ಹೊಡಿಯೋದಲ್ಲ. ರಾಧಿಕಾ, ಚೆನ್ನಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಾ. ಏನೋ? ಸರಿ ಅಜ್ಜಿ. ಮಾಲ್ತಿ, ಬಾ, ಇನ್ನೂ ಕೆಲಸ ಇದೆ. ಬಾನಿದೆ. ಹೇಳು ಲಚ್ಚಿ, ಮನೆ ತಲುಪಿದ್ರಾ? ಆಗ್ಲೇ ಬಂದ್ವಿ. ತಲುಪಿದ್ಮೇಲೆ ಫೋನ್ ಮಾಡಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಸರಿ, ನಿತ್ಯ ಹೇಗಿದ್ದಾಳೆ? ಹುಷಾರಾಗಿದ್ದಾಳ? ಪಾಪ ಕಣೆ, ಮದುವೆ ಗಲಾಟೆಯಲ್ಲಿ ಅವಳಿಗೆ ರೆಸ್ಟೇ ಇಲ್ಲ, ತುಂಬಾ ಸುಸ್ತಾಗಿದ್ದಾಳೆ. ಮೆಡಿಸನ್ ಎಲ್ಲ ತಗೊಂಡ? ನೀನು ಅವಳು ಕೇಸರಿ ಹಾಲು ಕೊಡೋದನ್ನ ಮರ್ತಿಲ್ಲ ತಾನೆ? ನೀನು ಟ್ಯಾಬ್ಲೆಟ್ ಎಲ್ಲ ಕರೆಕ್ಟಾಗಿ ತಗೊಂಡ? ನೀನು ಒಂದೇ ಉಸಿರಲ್ಲಿ 1,00,000 ಪ್ರಶ್ನೆ ಕೇಳಿದ್ರೆ ನಾನು ಯಾವುದೋ ಉತ್ತರ ಕೊಡ್ಬೇಕು ಹೇಳು. ಸ್ವಲ್ಪ ಸಮಾಧಾನ. ನಿನ್ನ ಬಗ್ಗೆ ನಾನು ಎಷ್ಟು ಯೋಚನೆ ಮಾಡ್ತೀನಿ ಅಂತ ನಿನಗೆ ಗೊತ್ತಾಗಬೇಕು. ನೀನು ಇಲ್ದಲೇ ಈ ಮನೆಯೆಲ್ಲ ಎಷ್ಟು ಬೇಕು ಅನಿಸ್ತಾ ಇದೆ ಗೊತ್ತೇನೆ. ನಾಳೆಯಿಂದ ನಮ್ಮ ಪಾಡು ಏನಾಗುತ್ತೋ ಏನೋ. ಬೆಳಗ್ಗೆ ಆಗ್ತಿದ್ದಾಗೆ ನೀನು ಓಡೋಡ್ ಬರ್ತೀಯ ಅಂತ ನನಗೆ ಗೊತ್ತು. ನಿನ್ನ ಫ್ರೆಂಡ್ ಬುದ್ಧಿನ ತಲೆಯಿಂದ ಕಾಲವರೆಗೂ ತಿಳ್ಕೊಂಬಿಟ್ಟಿದೆಯಲ್ವಾ? ಈಗ ಒಂದು ಮುಖ್ಯವಾದ ವಿಚಾರ ಹೇಳಬೇಕಿತ್ತು, ಅದಕ್ಕೆ ನಾನು ಫೋನ್ ಮಾಡಿದ್ದು. ಮತ್ತೇನಾಯ್ತೆ? ಗುಡ್ ನ್ಯೂಸ್ ಕಣೆ, ಸುಮ್ಮನೆ ತಲೆ ಬಿಸಿ ಮಾಡ್ಕೋಬೇಡ. ಕರುಣಾನಿಧಿಗೆ ಇವತ್ತು ಫಸ್ಟ್ ನೈಟ್ ಇಟ್ಕೊಂಡಿದ್ದೀವಿ. ಪೂರೈತರು ಇವತ್ತು ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ರು, ಅದಕ್ಕೆ ಎಲ್ಲ ಅರ್ಜೆಂಟಾಗಿ ರೆಡಿ ಮಾಡ್ಕೊಂಡ್ಬಿಟ್ವಿ. ನಿಂಗೆ ಹೇಳೋಕ್ಕಾಗಲಿಲ್ಲ ಕಣೆ, ಬೇಜಾರು ಮಾಡ್ಕೋಬೇಡ. ಕೇಳಿ ತುಂಬ ಖುಷಿ ಆಯಿತು ಕಣೆ. ನೀನೇನೇ ಮಾಡಿದ್ರು ಸರಿಯಾಗಿ ಯೋಚನೆ ಮಾಡೇ ಮಾಡಿರ್ತೀಯ ಅಂತ ನನಗೆ ಗೊತ್ತು. ಎಲ್ಲ ಒಳ್ಳೇದಾಗಲಿ, ಅವರಿಬ್ಬರು 100 ಕಾಲ ಸಂತೋಷವಾಗಿರಲಿ. ಸರಿ, ನೀನು ನಿತ್ಯನ ಚೆನ್ನಾಗಿ ನೋಡ್ಕೊ. ಅವಳು ಒಬ್ಬಳನ್ನ ಬಿಟ್ಟು ನೀನೆಲ್ಲೂ ಹೋಗಬೇಡ, ಏನೋ? ಓಕೆ ಮೇಡಮ್, ನಿಮ್ಮ ಆಜ್ಞೆನ ಶಿರಸಾ ಪಾಲಿಸ್ತೀವಿ. ಮುದ್ದ ಕಾಣ್ತಿದ್ಯಾ? ದೃಷ್ಟಿ ತೆಗೆದೇ ಹೋದ್ರೆ ನನ್ನ ದೃಷ್ಟಿನೇ ತಾಗ್ಬಿಡುತ್ತೆ. ನಿನ್ನ ಹೊರಗಿನ ರೂಪ ಅಷ್ಟೇ ಅಲ್ಲ, ಒಳಗಿನ ಗುಣನೂ ಸುಂದರವಾಗಿದೆ. ಅಮ್ಮ, ಇನ್ನೊಬ್ರಲ್ಲಿ ಒಳ್ಳೆಯದನ್ನೇ ಕಾಣೋದಕ್ಕೆ ಮನಸ್ಸು ಶುದ್ಧವಾಗಿರ್ಬೇಕಂತೆ. ಆ್ಯಕ್ಚುಲಿ ನೀವು ಎಷ್ಟು ಬ್ಯೂಟಿಫುಲ್ ಗೊತ್ತಾ? ನೀನು ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನಾವೆಲ್ಲರೂ ತುಂಬ ಪುಣ್ಯ ಮಾಡಿದ್ದೀವಿ. ನಾನು ಅಷ್ಟೇ ಅಮ್ಮ, ನಿಮ್ಮ ಸೊಸೆ ಆಗಿರೋದು ನನ್ನ ಭಾಗ್ಯ ಅನ್ಕೋತೀನಿ. ನೀನು ಹಾಗೆ ಅಂದ್ಕೊಳ್ಳೋದು ನೀನು ದೊಡ್ಡ ಗುಣನಿದೆ. ಯಾಕಂದರೆ ಈ ಮನೆ ಪರಿಸ್ಥಿತಿ ಎಂಥದ್ದು, ಈ ಮನೇಲಿರೋರ ಮನಸ್ಥಿತಿ ಎಂಥದ್ದು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಇಂಥ ಸ್ಥಿತಿಲಿ ನಿನ್ನ ಮುಂದೆ ದೊಡ್ಡ ಜವಾಬ್ದಾರಿನೇ ಇದೆ. ಅದೇನಂತ ಹೇಳಿ ಅಮ್ಮ. ಈ ಮನೆಗೆ ಒಳ್ಳೇದಾಗುತ್ತೆ ಅಂದರೆ ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಕರ್ಣನ್ನ ನೀನು ಚೆನ್ನಾಗಿ ನೋಡ್ಕೋಬೇಕು.
ಅವನ ಮುಖದಲ್ಲಿ ಸದಾ ಸಂತೋಷ ಕಾಣಬೇಕು. ಅವನು ಬೆಳೆಯೋ ಹಾದಿಲಿ ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ದ ಅಂತ ನೀನೇ ನೋಡಿದ್ಯಾ. ಇನ್ಮೇಲಾದರೂ ಅವನು ಸುಖವಾಗಿ ಬಾಳೋ ಥರ ಆಗಬೇಕು. ಕರ್ಣ ಸರ್ ಬದುಕಿರೋ ಬದುಕನ್ನ ನಾವ್ಯಾರೂ ಒಂದು ಕ್ಷಣನೂ ಬದುಕಕ್ಕಾಗಲ್ಲ ಅಮ್ಮ. ಅಷ್ಟು ಸಂಕಟ ನೋವನ್ನು ಕಂಡಿದ್ದಾರೆ. ನನ್ನ ಶಕ್ತಿ ಮೀರಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ಇದು ನಾನು ನಿಮಗೆ ಕೊಡ್ತಿರೋ ಪ್ರಾಮಿಸ್. ನಿನ್ನಂತವಳನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನನ್ನ ಕಂದ ಅದೆಷ್ಟು ಪುಣ್ಯ ಮಾಡಿದಾನೋ ಏನೋ. ನೋ 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 ನೋ, ನೀವು ತಪ್ಪು ಹೇಳ್ತಿದ್ದೀರಾ ಅಮ್ಮ. ಕರ್ಣ ಸರ್ನ ಗಂಡನಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಅದು ಈ ಜನ್ಮದ ಪುಣ್ಯ ಅಲ್ಲ, 7-8 ಜನ್ಮದ ಪುಣ್ಯ. ಎಷ್ಟೆಲ್ಲ ಏಳು ಬೀಳುಗಳನ್ನೆಲ್ಲ ಅನುಭವಿಸಿ ನೀನು ಕಳ್ಳನ ಮದುವೆ ಆಗಿದ್ಯಾ. ಈಗಷ್ಟೇ ಈ ಮನೆಗೆ ಸೊಸೆಯಾಗಿ ಬಂದಿದ್ಯಾ. ಚೆನ್ನಾಗಿರು ಕಂದ. ನಾನು ಈ ಮನೆಗೆ ತುಂಬ ಖುಷಿಯಾಗಿ ಬಂದೆ. ಸೊಸೆಯಾಗಿ ಖುಷಿಯಾಗಿದ್ದೀನಿ. ಆದರೆ ಇವ್ರ ಹೆಂಡತಿಯಾಗಿ ಅದನ್ನ ಬಿಡು. ನೀವು ದಿನನಿತ್ಯ ಎಷ್ಟು ಚಿತ್ರಹಿಂಸೆ ಅನುಭವಿಸ್ತಿದ್ದೀರಾ ಅಂತ ನನಗೆ ಗೊತ್ತಮ್ಮ. ಅಷ್ಟೆಲ್ಲ ಆದರೂ ಸದಾ ಮುಗ್ದಲ್ಲಿ ನಗು ಇಟ್ಕೊಂಡು ತಾಳ್ಮೆಯಿಂದ ಎಲ್ಲದನ್ನು ನಿಭಾಯಿಸ್ತಿರೋದು ನೋಡ್ತಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಅಮ್ಮ. ಇಲ್ಲಿ ಇವ್ರ ಜೊತೆ ಬದುಕೋದಕ್ಕೆ ತಾಳ್ಮೆ ಅನಿವಾರ್ಯ ಆಗಿತ್ತು. ನೀನು ಇನ್ಮೇಲೆ ಜೋಪಾನವಾಗಿರಬೇಕು. ನೀನು ಒಳ್ಳೆತನ ನಿನಗೆ ಶಕ್ತಿ ಆಗಬೇಕೇ ಹೊರತು ವೀಕ್ನೆಸ್ ಆಗಬಾರ್ದು. ಆದರೆ ನಿನ್ನ ಧೈರ್ಯನ ಮಾತ್ರ ಯಾವತ್ತೂ ಬಿಟ್ಕೊಡೋದಕ್ಕೆ ಹೋಗಬೇಡ. ಈ ಮನೇಲಿ ಒಬ್ಬೊಬ್ಬರ ಸ್ವಭಾವನೂ ಒಂದೊಂದು ಥರ ಇದೆ. ನೀನು ಎಲ್ಲನೂ ತುಂಬ ಜಾಣ್ಮೆಯಿಂದ ಸಂಭಾಳಿಸ್ಕೊಂಡು ಹೋಗಬೇಕು. ನೀವು ನನ್ನ ಜೊತೆಗಿದ್ದೀರಲ್ಲ, ಅದೇ ನನಗೆ ಧೈರ್ಯ. ನಿನ್ನ ಒಳ್ಳೆತನಕ್ಕೆ ನಾನು ಸದಾ ಜೊತೆಯಾಗಿರ್ತೀನಿ. ನಮ್ಮ ಯಜಮಾನ್ರನ್ನ ಅತ್ತೆ ಮನೆ ಬಿಟ್ಟು ಹೋಗು ಅಂದರು. ಆದರೆ ನೀನು ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅಂತ ಅವ್ರ ಮನೆಯಿಂದ ಹೊರಗಡೆ ಹೋಗೋದನ್ನು ತಡೆದೆ. ಆಗಲೇ ನಿನ್ನ ಮನಸ್ಸು ಎಷ್ಟು ವಿಶಾಲವಾಗಿದೆ ಅಂತ ನನಗೆ ಅರ್ಥ ಆಯಿತು. ಮೊದಲನೇ ದಿನನೇ ತುಂಬ ಬುದ್ಧಿ ಹೇಳಿಬಿಟ್ಟೆ ಅಂತ ತಪ್ಪು ತಿಳ್ಕೊಬೇಡ ಪುಟ್ಟ. ದೊಡ್ಡವ್ರು ನೀವು ಬುದ್ಧಿ ಹೇಳಿ ನಮ್ಮನ್ನ ತಿದ್ದೇ ಹೋದ್ರೆ ನಾವು ಕಲಿಯೋದು ಹೇಗೆ? ನೀವೇನೇ ಹೇಳೋದಿದ್ರು ನೇರವಾಗಿ ಆರಾಮಾಗಿ ಮುಜುಗರ ಇಲ್ಲದೆ ನನ್ನ ಗೈಡ್ ಮಾಡ್ಬೋದು. ನಿಮ್ಗೊಂದು ನಿಜ ಹೇಳ, ನನಗೆ ಈ ತಪ್ಪು ತಿಳ್ಕೊಳ್ಳೋದಂದ್ರೆ ಏನಂತಲೇ ಗೊತ್ತಿಲ್ಲ. ಜಾಣೆ ನೀನು. ನನ್ನ ಕರ್ಣ ಯಾಕೆ ನಿನ್ನ ಇಷ್ಟಪಟ್ಟ ಅಂತ ನಿನ್ನ ಮಾತು ಕೇಳಿದ್ರೇ ಗೊತ್ತಾಗುತ್ತೆ ನೋಡು. ಯಾಕಂದರೆ ಅವ್ರಿಗೆ ಸಂಸ್ಕಾರ ಕೊಡೋ ನಿಮ್ಮಂಥ ಅಮ್ಮ ಇದ್ದಾರಲ್ಲ, ಅದಕ್ಕೆ. ನನಗೆ ಆಶೀರ್ವಾದ ಮಾಡಿ ಅಮ್ಮ. ಚೆನ್ನಾಗಿರು ಕಂದ.